ನಿಮ್ಗೆ ನ್ಯಾಚುರಲಿ ಕನ್ಸೀವ್ ಫಾಸ್ಟ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದೆ. ಇವತ್ತು ನಾವು ಈ ಶಾರ್ಟ್ಸ್ ಒಳಗೆ ನಿಮ್ಗೆ 5 ಸ್ಮಾರ್ಟ್ ಟಿಪ್ಸ್ ಹೇಳ್ತೀನಿ ಹೆಂಗೆ ಪ್ರೆಗ್ನೆನ್ಸಿ ಜಲ್ದಿ ಆಗ್ಬೇಕ್ರಿ. ನಂಬರ್ 1, ಓವ್ಯುಲೇಷನ್ ಟ್ರ್ಯಾಕಿಂಗ್. ಟ್ರ್ಯಾಕ್ ಯುವರ್ ಓವ್ಯುಲೇಷನ್ ಪ್ರಾಪರ್ಲಿ. ಓವ್ಯುಲೇಷನ್ ಸಲಗ ಬೇಸಲ್ ಬಾಡಿ ಟೆಂಪ್ರೇಚರ್, ಸರ್ವೈಕಲ್ ಮ್ಯೂಕಸ್ ಮತ್ತು ಓವ್ಯುಲೇಷನ್ ಕಿಟ್ಸ್ ಅವೈಲೇಬಲ್ ಇದೆ. ಇದರಿಂದ ನೀವು ನಿಮ್ಮದು ಓವ್ಯುಲೇಷನ್ ಪ್ರಾಪರ್ ಟ್ರ್ಯಾಕ್ ಮಾಡಿರಿ. ಓವ್ಯುಲೇಷನ್ 3 ದಿವಸ ಮೊದಲ ಮತ್ತು 3 ದಿವಸ ಆದಮೇಲೆ ನೀವು ಹಸ್ಬೆಂಡ್ ವೈಫ್ ಕೂಡ ಇದ್ರೆ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಿಗೆ ಆಗ್ತೈತಿ. ಎರಡನೇದು ಹ್ಯಾವ್ ರೆಗ್ಯುಲರ್ ಇಂಟರ್ಕೋರ್ಸ್. ಎವ್ರಿ 2 to 3 ಡೇಸ್ಗೆ ಕಂಟಿನ್ಯೂಸ್ಲಿ ಹಸ್ಬೆಂಡ್ ವೈಫ್ ಕೂಡ ಇದ್ರೆ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಿಗೆ ಆಕತಿ ಮತ್ತು ನೀವು ಫರ್ಟೈಲ್ ವಿಂಡೋ ಮಿಸ್ ಆಗಂಗಿಲ್ಲ. ನಂಬರ್ 3, ಫರ್ಟಿಲಿಟಿ ಬೂಸ್ಟಿಂಗ್ ಡಯಟ್. ನಿಮ್ಮ ಡಯಟ್ ಒಳಗೆ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ನಟ್ಸ್, ಸೀಡ್ಸ್, ಹೋಲ್ ಗ್ರೇನ್ಸ್ ಹೆಚ್ಚಿಗೆ ತೊಗೋಬೇಕ್ರಿ. ಮತ್ತು ಐರನ್, ಜಿಂಕ್, ಫೋಲಿಕ್ ಆ್ಯಸಿಡ್, ಸೆಲೆನಿಯಮ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಿಗೆ ತೊಗೋಬೇಕ್ರಿ. ನೀವು ಪ್ರೊಸೆಸ್ಡ್ ಫುಡ್, ಪ್ರೊಸೆಸ್ ಶುಗರ್ ಸಾಧ್ಯಷ್ಟು ಅವಾಯ್ಡ್ ಮಾಡಬೇಕ್ರಿ. ನಂಬರ್ 4, ಮೇಂಟೈನ್ ಹೆಲ್ದಿ ವೇಟ್. ನಿಮ್ಮದು ವೇಟ್ ಅಂಡರ್ ವೇಟ್ನೇ ಇರಬಾರ್ದು, ಓವರ್ ವೇಟ್ನೇ ಇರಬಾರ್ದು. ನಿಮ್ಮದು BMI 18 to 24 ನಡುವೆ ಇರಬೇಕ್ರಿ. ನಿಮ್ದು ಸಪೋಸ್ ನೀವು PCOD ಇದ್ರೆ ನಿಮ್ಮದು ನೀವು ಅಟ್ಲೀಸ್ಟ್ 5% ವೇಟ್ ಕಟ್ ಡೌನ್ ಮಾಡಿದ್ರೆ ನಿಮ್ಮದು 50% ಪ್ರಾಬ್ಲಮ್ ಸಾಲ್ವ್ ಆಕತಿ. ಅದಕ್ಕೆ ನೀವು ವೇಟ್ ರಿಡಕ್ಷನ್ ಮೇಲೆ ಗಮನ ಕೊಡ್ರಿ. ನಂಬರ್ 5, ಮ್ಯಾನೇಜ್ ಯುವರ್ ಸ್ಟ್ರೆಸ್ ಆ್ಯಂಡ್ ಸ್ಲೀಪ್. ಟೆನ್ಷನ್ ಇದ್ರೆ, ಸ್ಟ್ರೆಸ್ ಇದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಕತಿ, ಓವ್ಯುಲೇಷನ್ ಪ್ರಾಪರ್ ಆಗಂಗಿಲ್ಲ, ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಕತಿ. ಸ್ಲೀಪ್ ಅಟ್ಲೀಸ್ಟ್ 7 to 8 ತಾಸು ನಿದ್ದೆ ಮಾಡಲೇಬೇಕ್ರಿ. ಇದರ ಸಲಗ ನೀವು ಯೋಗ, ಮೆಡಿಟೇಷನ್ ಪ್ರಾಕ್ಟೀಸ್ ಉಪಯೋಗ ಮಾಡಿರಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿರಿ. ಇದರಿಂದ ನಿಮ್ಮ ಪ್ರೆಗ್ನೆನ್ಸಿ ಫಾಸ್ಟ್ ಕನ್ಸೀವ್ ಆಕತಿ. ಥ್ಯಾಂಕ್ ಯು.